ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಅಲ್ರಿ, ಈ ಚಳಿಗಾಲದಾಗ ಮನ್ಯಾಗ ಬೆಚ್ಚ ಕುಂತ್ರು ಥಂಡಿ ಅನ್ನೋದು ಬಿಡಲಾಗಿದೆ. ಅಂತಾದ್ರಾಗ ಈ ಥಂಡಿ ಬಿಸಿಲು ಯಾವುದನ್ನು ಲೆಕ್ಕಿಸಲಾರದೆ ಪಾಪ ಸಾವಿರಾರು ಆಶಾ ಕಾರ್ಯಕರ್ತೆಯರು ಮೊನ್ನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ್ಯಾಗ ಅನಿರ್ದಿಷ್ಟಾವಧಿ ಮುಷ್ಕರ ಶುರು ಮಾಡಿಬಿಟ್ಟಾರ. ತಮ್ಮ ಬೇಡಿಕೆಗಳು ಈಡೇರು ತನಕ ತಮ್ಮ ಪ್ರತಿಭಟನೆಯನ್ನು ಹಿಂದೆ ತಗೊಳ್ಳೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಲಿಕ್ಕತ್ತಾರ. ಈ ಸಿಟಿ ಆಗಿರಬಹುದು, ಹಳ್ಳಿ ಪ್ರದೇಶಗಳಲ್ಲಿ ಆಗಿರಬಹುದು, ಆರೋಗ್ಯ ಸೇವೆಗೆ ಈ ಆಶಾ ಕಾರ್ಯಕರ್ತರು ಎಷ್ಟು ಮುಖ್ಯ ಆಗ್ತಾರ ನಿಮ್ಗ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ನೋಡೋಣ. ಹಿಂಗಾಗಿ ಅವ್ರಿಗೂ ಅವ್ರ ಜೀವನ ತುಟ್ಟಿ ಆಗ್ಲಿಕ್ಕತ್ತದ. ಇದನ್ನ ಪೂರೈಸ್ಲಿಕ್ಕ ಒಂದ್ 15,000 ರೂಪಾಯಿ ನಿಗದಿತ ಮಾಸಿಕ ಗೌರವ ಧನವನ್ನು ಕೊಡಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡ್ಲಿಕ್ಕತ್ತಾರ. ಹಂಗಾದ್ರೆ ಸರ್ಕಾರದಿಂದ ಏನು ಸ್ಪಂದನೆ ಆಗ್ತಿಲ್ಲ ಏನಂತ ಕೇಳಬೇಡ್ರಿ. ಈಗ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸೋ ತನಕ ಅವರಂತೂ ಪ್ರತಿಭಟನೆ ಹಿಂದ್ ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕತ್ತಾರ. ಆದ್ರ ನಿನ್ನೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಸರ್ಕಾರದ ಪರವಾಗಿ ಬಂದು ಇವ್ರನ್ನ ಭೇಟಿ ಮಾಡಿದ್ರು. ಆದ್ರೆ ಅವ್ರೇನ್ ಹೇಳ್ತಾರ, ಸಿಎಂ ಜೊತೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೀವಿ, ಸಕಾರಾತ್ಮಕವಾಗಿ ಸ್ಪಂದಿಸ್ಲಿಕ್ಕತ್ತಾರ. ಈ ಮಾರ್ಚ್ನಾಗ ನಡೀತೈತ್ಲ ಅಧಿವೇಶನದಾಗ, ಅವಾಗ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತಗೋತೀವಿ ಅಂತ ಹೇಳ್ತಾರ. ಇದಕ್ಕೆ ಅವ್ರು ಹೆಂಗ್ ಒಪ್ಕೋತಾರ ಹೇಳ್ರಿ? ಅಲ್ಲ, ಅವರೇ ನೋಡ್ಕೋತ ಬಂದಾರ. ಇಲ್ಲಿ ತನಕ ಈ ಸಮಸ್ಯೆಗಳ ಬಗ್ಗೆ ಏನಿಲ್ಲ ಅಂದ್ರೂ ಒಂದ್ 16ಕ್ಕಿಂತ ಹೆಚ್ಚು ಸಭೆಗಳು ನಡೆದಾವಂತ. ಆದ್ರೆ ಯಾವ ಸಮಸ್ಯೆನೂ ಬಗೆಹರಿದಿಲ್ಲ. ನಮ್ಗೆ ಯಾಕೆ ಹಿಂಗ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ ಅವರು. ಇದು ಶೀಘ್ರವಾಗಿ ಅಂತಿಮವಾಗಿ ನಿರ್ಧಾರ ತಗೊಳ್ಳುವಂಥದ್ದು. ಇನ್ನ ಮಾರ್ಚ್ ತನಕ ಯಾರು ಕಾಯ್ಕೊತ್ ಕುಂದಿರ್ತಾರ? ನಮ್ಮ ಪ್ರತಿಭಟನೆ, ನಮ್ಮ ಬೇಡಿಕೆ ಈಡೇರಿಸೋ ತನಕ ನಾವಂತೂ ಪ್ರತಿಭಟನೆ ಹಿಂದ್ ತಗೊಳ್ಳೋದಿಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಹೇಳಲಿಕ್ಕತ್ತಾರ. ನೋಡ್ರಿ, ರಾಜ್ಯ ಸರ್ಕಾರ ಒಂದ್ ಕಡೆ ಈ ಆಶಾ ಕಾರ್ಯಕರ್ತೆಯರ ಬಗ್ಗೆ ಯಾವ ತರ ನಿಲುವು ತೋರಿಸ್ಲಿಕ್ಕತ್ತದ, ಯಾವ ತರ ಒಂದು ನಿರ್ಧಾರ ಮಾಡ್ಲಿಕ್ಕತ್ತದ ಅನ್ನೋದನ್ನ ಎಲ್ಲಾರು ನೋಡ್ಲಿಕ್ಕತ್ತೀವಿ. ಆದ್ರೆ ಇಲ್ಲಿ ಮತ್ತೊಂದ್ ಕಡೆ ನೋಡ್ಬೇಕು ನೀವು, 6 ಮಂದಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ಯಾರ. ಗೊತ್ತೈತಿ ನಿಮಗ ನಕ್ಸಲರ ಶರಣಾಗತಿ ಬಗ್ಗೆ ಎಲ್ಲ ನಿನ್ನಿಂದ ಸುದ್ದಿ ಬರ್ಲಿಕ್ಕತ್ತದ. ಆದ್ರ ಅದೇ ಈ ನಕ್ಸಲರ ಪರವಾಗಿ ಕಾಂಗ್ರೆಸ್ ಎಷ್ಟು ಸಮರ್ಥನೆ ಮಾಡ್ಕೋತದ, ಏನ್ ಸುದ್ದಿ? 6 ಜನರಾಗ 4 ಮಂದಿ ಕರ್ನಾಟಕದವ್ರು ನಕ್ಸಲರದಾರಂತ. ಅದ್ರಾಗ ಒಬ್ರು ತಮಿಳ್ನಾಡ, ಮತ್ತೊಬ್ರು ಕೇರಳದವರು. ಇವ್ರನ್ನ ಮುಖ್ಯ ವಾಹಿನಿಗೆ ತರ್ಲಕ್ಕ ಅವಕಾಶ ಕೊಟ್ಟಿದ್ದಕ್ಕ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ಲಿಕ್ಕತ್ತದ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ಪಶ್ಚಿಮ ಘಟ್ಟದಾಗ ಬಹಳಷ್ಟು ವರ್ಷಗಳಿಂದ ನಕ್ಸಲ್ ಚಟುವಟಿಕೆನಾಗಿ ಸಕ್ರಿಯರಾಗಿದ್ದಂಥ ಈ ಒಂದು 6 ಮಂದಿ ನಕ್ಸಲರನ್ನ ಮುಖ್ಯ ವಾಹಿನಿಗೆ ತರ್ಲಿಕ್ಕ, ಶರಣಾಗತಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕ ಭಾರಿ ಯಾಪರಿ ಸಮರ್ಥನೆ ಮಾಡಿಕೊಳ್ಳ ಅಂದ್ರ ಸಿಎಂ ಸಿದ್ದರಾಮಯ್ಯರಂತೂ ಏನು ಮೃದು ಧೋರಣೆ, ಸಹಾನುಭೂತಿ ತೋರಿಸ್ತಾರಂತ. ನಾನು ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನನ್ನ ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತೆ ಸರ್ಕಾರ ಅವ್ರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ, ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅಲ್ಲಿ ಪಾಪ ಆಶಾ ಕಾರ್ಯಕರ್ತೆಯರನ್ನ ನೋಡಿದ್ರೆ ಸಹಾನುಭೂತಿ, ಕರುಣೆ ಅಲ್ಲಿ ತೋರಿಸ್ಬೇಕು. ಇಲ್ಲಿ ಈ ತರ ಮಾಡ್ಲಿಕ್ಕತ್ತಾರಂತ ನೋಡ್ರಿ ಹೆಂಗದ. ಇನ್ನು ಕಣ್ಣಿಗೆ ಕಂಡಿದ್ದೆಲ್ಲ ಜಾಗ ನಂದಿ ಅಂತ ಹೇಳಿ ವಕ್ಫ್ ಬರೀ ಕರ್ನಾಟಕದಾಗ ಅಷ್ಟೇ ಅಲ್ರಪ್ಪ, ಎಲ್ಲಾ ಕಡೆ ಕಿರಿಕಿರಿ ಎಬ್ಸದ್. ಹಿಂಗಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಾರ. ಒಂದ್ ಇಂಚಿನೂ ಜಾಗ ಬಿಟ್ಟು ಕೊಡುದಿಲ್ಲ ನಾವು. ಆ ಎಲ್ಲಾ ಜಾಗನ ಹೊಳ್ಳೆ ತಗೊಂಡು ಬಡವರಿಗೆ, ನಿರ್ಗತಿಗರಿಗೆ ಕೊಡ್ತೀವಿ, ಆಸ್ಪತ್ರೆ ದವಾಖಾನೆಗಳನ್ನು ಕಟ್ಟಿಸ್ತೀವಿ. ಅಷ್ಟೇ ಅಲ್ಲ, ಈ ಮಹಾ ಕುಂಭ ಮೇಳದಾಗ ನಡೀಲಿಕ್ಕತ್ತಿರುವಂತಹ ಅಲ್ಲಿನೂ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಏನ್ ಕಿರಿಕಿರಿ ಎದ್ದಿತ್ತಲ್ಲ, ಅದಕ್ಕೂ ಅಷ್ಟ ಶಿಸ್ತು
ಖಡಕ್ ವಾರ್ನಿಂಗ್ ಕೊಡ್ಲಿಕತ್ತಾರ. ಮಹಾಕುಂಭ ಜಾಗದ ಬಗ್ಗೆ ಮಾತಾಡ್ತಿರುವಂತಹ ವಕ್ಫ್ ನಿಮ್ಮ ಹಣೆ ಬರ ನೋಡ್ಕೋರಿ. ನೀವು ಮೊದಲ ನಿಮ್ದು ಅಲ್ಲಿ ಯಾವಾಗ ವಕ್ಫದವ್ರದ್ದು ಇನ್ನ ಬೀಜನೂ ಅಂಕುರ ಆಗಿರ್ಲಿಲ್ಲ, ಅವಾಗ್ಲೇ ಮಹಾಕುಂಭದಾಗ ದೊಡ್ಡ ಪರಂಪರೆನೇ ಬೆಳೆದಿತ್ತು. ಹಿಂಗಾಗಿ ಯಾವ ಜಾಗನೂ ವಕ್ಫ್ ಬಿಟ್ಕೊಡುದಿಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೊಟ್ಟಾರ ನೋಡ್ರಿ. बोर्ड है या कोई माफियाओं का बोर्ड है, भू माफियाओं का बोर्ड बन गया है। अरे याद रखना, एक एक इंच लैंड लेंगे, एक और हमने उत्तर प्रदेश वक्फ अधिनियम में संशोधन किया है। पूरी 1369 फसली से लेकर के अब तक की एक एक राजस्व के अभिलेख की जांच करवा रहे हैं, और जिसको भी वक्फ के नाम पे कब्जा किया होगा उस एक एक इंच लैंड को लेकर के वापस करेंगे और गरीबों के मकान बनाएंगे, सार्वजनिक संस्थाएं, अस्पताल बनाएंगे, अच्छे शिक्षण संस्थान बनाएंगे। और कुंभ में दावेदारी करने वाले लोग जी अपनी गनीमत देखो, अपनी खाल बचा लें तो गनीमत होगी उनके लिए। जब इनका बीज नहीं फूटा था, हमारी कुंभ की परंपरा उससे पहले से। ಇನ್ನು ಯೋಗಿ ಆದಿತ್ಯನಾಥ್ ಅವರು ಮಾತಾಡದಂಗ ಅದಕ್ಕೆ ತಕ್ಕಂಗ ಒಂದು ಸಾಕ್ಷಿ ಅನ್ನುವಂಗ ಸಿಕ್ಕೈತ್ ನೋಡ್ರಪ್ಪ. ಏನಂದ್ರ ಇದೇ ಉತ್ತರ ಪ್ರದೇಶದ ಸಂಭಾಲ್ನ್ಯಾಗ ಮಸೀದಿ ಒಳಗ ಶಿವಲಿಂಗ ಪತ್ತೆ ಆಗ್ಯದ. ಅಲ್ಲಿ ಒಂದು ಹಳೆಯದಾದಂತಹ ಶಿವನ ದೇವಾಲಯ ಗುಡಿ ಪತ್ತೆ ಆಗದ. ಅದ್ ಹೆಂಗಂದ್ರ ಅಲ್ಲಿನ ಸ್ಥಳೀಯ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಈ ವಿದ್ಯುತ್ ಕಳ್ಳತನ ಆಗಿದ್ರ ಬಗ್ಗೆ ಪರಿಶೀಲನೆ ನಡೆಸ್ಲಿಕ್ಕಂತ ಹೋಗಿದ್ರಂತ. ಅವಾಗ ಅಲ್ಲಿ ಒಂದು ಗುಡಿ ಪತ್ತೆ ಆಗ್ಯದ. ಏನಿಲ್ಲ ಅಂದ್ರೂ ಒಂದು 500 ವರ್ಷದಷ್ಟು ಹಳಿದಂತಹ ಗುಡಿ ಇದು. ಈ ಗುಡಿ ಸಮೀಪ ಒಂದು ಬಾವಿನೂ ಅದ. ಈ ಬಾವಿನೂ ಅದೇ ದೇಗುಲಕ್ಕೆ ಸಂಬಂಧಪಟ್ಟಿದ್ದಾಗ್ಯದ ಅಂತ ಹೇಳಿ ಅಲ್ಲಿನ ಮಂದೆಲ್ಲ ಭಯಂಕರ ಹಿಗ್ಗಾಗ್ಯಾರ. ಈ ಗುಡಿ ಒಳಗ ಶಿವಲಿಂಗ ಮತ್ತು ಹನುಮಾನ್ ವಿಗ್ರಹ ಪತ್ತೆ ಆಗದ. ಹಿಂಗಾಗಿ ಈ ಸುದ್ದಿ ನೋಡ್ರಿ, ಪೊಲೀಸರು ಈ ದೇವಾಲಯನ ಪತ್ತೆ ಹಚ್ಚಿದ್ರಲ್ಲ, ಈ ಸುದ್ದಿ ಭಯಂಕರ ಫಾಸ್ಟ್ ಆಗಿ ಹಬ್ಬಿತು. ಆಮೇಲೆ ಪೊಲೀಸರು ಏನ್ ಮಾಡಿದ್ರಂದ್ರ ಈ ಬುಲ್ಡೋಜರ್ ಮೂಲಕ ಆ ಗುಡಿಯನ್ನ ಅಕ್ರಮ ಒತ್ತುವರಿಯಿಂದ ಮುಕ್ತಗೊಳಿಸ್ಬಿಟ್ರು. ಹಿಂಗಾಗಿ ಆ ಗುಡಿನ್ಯಾಗ ಪೂಜೆ ಪುನಸ್ಕಾರ ಆರತಿ ಎಲ್ಲಾ ನೆರವೇರಿಸ್ಲಿಕ್ಕತ್ತದ. ಅಲ್ಲಿನ ಭಕ್ತರಂತೂ ಭಯಂಕರ ಹಿಗ್ಗಂದ್ರ ಖುಷಿಲಿಂದ ಭಕ್ತಿಯಿಂದ ಸಂಭ್ರಮಿಸ್ಲಿಕ್ಕತ್ತಾರ ನೋಡ್ರಿ. एकदम लग रहा है कि ये बहुत पुराना मंदिर है और पूरा साफ सुथरा। हम यही के निवासी है, करीब हमारे दादा परदादा के समय से हम जानकारी, करीब 500 साल हम बता सकते कि 500 साल पुराना मंदिर होगा। देखिए किस तरीके से मंदिर का जो गर्भगृह है उसके ऊपर नक्काशी किया गया है। देखिए ये देख सकते हैं किस तरीके से कारीगरों द्वारा नक्काशी किया गया है। और ये देखिए ये स्तंभ जो है 1 2 3 4 5 6 7 8 स्तंभ, 8 स्तंभ वाला ये जो है गर्भगृह है। और ये देखिए ये कैसे खिड़कियां और इसके बाद ये जो दरवाजा होता है वो कैसे नक्काशी किया गया था उसको आप देख सकते हैं। और ये 500 साल पुराना मंदिर बताया जा रहा है और लोगों का भी यहाँ पर तांता लग गया, भीड़ लग गई है, लोग दर्शन के लिए आ रहे हैं। तो यही मंदिर पटना सिटी में जो है खुदाई के दौरान मिला है और यहाँ के लोगों का कहना है कि 500 साल पुराना ये मंदिर है। और चश्मदीदों की माने तो कबाड़ा कूड़ा कचरा से ये मंदिर को ढक दिया गया था। 2 बीघा में है और ये इन्होंने कब्जा में कर रखा है। ये 31 तारीख को हम लोग को धार्मिक न्याय बोर्ड में हम लोग का केस दर्ज है। जो केस ये बताइए कि इस मंदिर के बारे में पहले से आप लोगों को पता था? हाँ ये मठ है, ये हम लोग को पता है, पर बहुत क्या सुने थे? बचपन में सुनते स्कूल आते थे, यहाँ पर एक मंदिर था। अभी खुशी हो रहा है। हाँ खुद दिखाई पड़ रहा है। हाँ। दबा कुचला मंदिर मिल गया जी जी हाँ। जो आपका धरोहर था, जो हिंदू सनातन धर्म का जो आस्था था वो मिल गया जी हाँ जी हाँ। कौन लोग हैं जिन्होंने कूड़ा कबाड़ा में इसको दबाने का? यहाँ एक वकील साहब यहाँ बड़े, उनका नाम नहीं जानते। श्याम बिहारी प्रसाद सिन्हा है जो एडवोकेट थे, प्राइवेट एडवोकेट थे। उनका यहाँ एक वकील साहब थे, हम लोग जानते थे उस समय। एक बार एक चोटी को दिखाइए, मंदिर के शिखर को दिखाइए। और जैसे ही लोगों को पता चला कि ये भगवान शिव का मंदिर मिल गया है, तैसे ही लोग यहाँ पर ढूंढने लगे। और भी मंदिर मिलने की उम्मीद है। यहाँ 4-5 मंडप ऐसा है, अभी खुदाई होगा तो आपको और भी बहुत, हम बचपन में भी देखे हैं कि यहाँ बहुत सारे मंदिर है। मतलब और उम्मीद है यहाँ बहुत मिलेगा? नहीं उम्मीद नहीं, हमें यकीन है यहाँ मंदिर है, यकीन है कि मिलेगा। हाँ बिल्कुल है। अब इस मंदिर को किसने बनवाया, कब बनवाया, इसका कोई ज्ञान नहीं है। ये मैं बता रहा हूँ कि हमारे अंदाज से 500 साल है। ये बहुत पहले का मठ है। मठ लक्ष्मणपुर जो है डॉक्टर नारायण प्रसाद लैन, यही मठ के नाम से जाना जाता था, मठ लक्ष्मणपुर। ये पूरे सिटी में इतना प्राचीन आपको मठ नहीं मिलेगा। और ये मठ की जमीन है, ये मठ की जमीन है, करीब 2-2.5 बीघा जो है वो मठ की जमीन है। देखिए यहाँ पर पद चिन्ह भी है और शिवलिंग भी है। और कितना यहाँ नंदी महाराज भी थे। अच्छा तो हमारे बुजुर्ग लोग हैं,
हमारे जो बुजुर्ग हैं वो बताते कि यहाँ नंदी महाराज भी थे। क्या क्या बता रहे भाई साहब? ये जो ऊपर आप देख रहे हैं ये लगभग 5 किलो के आसपास में सोने की छतरी लगी हुई थी। अच्छा। जो नहीं है। हाँ। और यहाँ नंदी गाय थी। हाँ। जो ये नहीं है, बेशकीमती थी ये। और ये देखिए गौमुखी है। हाँ। ये आपको किसी भी मंदिर में नहीं मिल पाएंगे। सोचिए कि ये जब मंदिर बनाया गया तो लाखों करोड़ों रुपए के लागत से बनाया गया। नहीं, उस समय का हाँ। कई 1 लाख रुपए उन्होंने महंत ने लगाया होगा और जिन्होंने बहुत सी संपत्ति को इन्होंने बेच दी। दर्शन करते रहिए, दर्शन करते रहिए। तो पटना में यही मंदिर मिला है जिसको 500 साल पुराना बताया जाता है। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.